ಮಂಗಳೂರಿಗೆ ಪ್ರಧಾನಿ ಮೋದಿ ಈಗಾಗಲೇ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ರೋಡ್ ಶೋ ಕೂಡ ಇನ್ನೂ ಆರಂಭ ಆಗುತ್ತೆ. ಇದರ ಬಗ್ಗೆ ಈಗಾಗಲೇ ನಾವು ನೇರ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಮಂಗಳೂರಿನ ಪ್ರತಿ ರಸ್ತೆಯಲ್ಲೂ ಕೂಡ ಎಲ್ಲಿ ರೋಡ್ ಶೋ ಆಗ್ತಾ ಇದೆ ಆ ರಸ್ತೆಗಳೆಲ್ಲ ಕೂಡ ಜನ ಸೇರಿದ್ದಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ಬಹಳಷ್ಟು ಮಂದಿ ಈಗ ಪ್ರಧಾನಿ ಮೋದಿ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಈಗ ಅಲ್ಲಿ ನಿಂತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಮಂಗಳೂರಿನ ನೇರ ದೃಶ್ಯಗಳು. ಈಗಾಗಲೇ ಒಂದ್ ಕಡೆ ಏರ್ಪೋರ್ಟ್ ನಿಂದ ಈಗ ಆಗಮಿಸ್ತಿರುವಂತಹ ಪ್ರಧಾನಿ ಮೋದಿ 2 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಮೋದಿ. ಏರ್ಪೋರ್ಟ್ ಭಾಗದಿಂದ ಈ ಕಾವೂರು ಭಾಗವಾಗಿ ಮೈನ್ ಸಿಟಿ ಕಡೆ ನಾರಾಯಣಗುರು ವೃತ್ತದತ್ತ ಆಗಮಿಸುತ್ತಿದ್ದಾರೆ ಪ್ರಧಾನಿ ಮೋದಿ. ನಾರಾಯಣಗುರು ವೃತ್ತದ ಬಳಿ ಕಮಲ ಪಡೆಯ ಸಂಭ್ರಮ ಜೋರಾಗಿದೆ. ಸೊ ನೀವೀಗ ನೋಡ್ತಿರೋ ಹಾಗೆ ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಹೂವಿನ ಎಸಳುಗಳನ್ನ ಸುಮಾರು ಟನ್ ಗಟ್ಟಲೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಾರಿ ಉದ್ದಕ್ಕೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಪುಷ್ಪವೃಷ್ಟಿ ಮಾಡೋದಕ್ಕೆ ಈಗ ಕಾರ್ಯಕರ್ತರು ಮಂಗಳೂರಿನ ಜನ ರೆಡಿಯಾಗಿದ್ದಾರೆ. ಸೊ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೇನೆ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಆಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಇಬ್ಬರಿಗೆ ಮಾತ್ರ ಪ್ರಧಾನಿಯವರ ಜೊತೆಗೆ ರೋಡ್ ಶೋನಲ್ಲಿ ಅವಕಾಶ ಇದೆ ಅಂತ ಸದ್ಯಕ್ಕಿರುವಂತಹ ಮಾಹಿತಿ. ಸೊ ಮೋದಿ ರೋಡ್ ಶೋಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಈಗ ನೋಡ್ತಿರೋ ಹಾಗೆ ಮೋದಿ ಅವರ ಬೆಂಗಾವಲು ವಾಹನಗಳು ಈಗ ರೋಡ್ ಶೋ ಕಡೆಗೆ ಬರ್ತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಭಾರಿ ಭದ್ರತೆಯ ಜೊತೆಗೆ ಈಗ ಬ್ಯಾರಿಕೇಡ್ಗಳನ್ನ ರಸ್ತೆ ಉದ್ದಕ್ಕೂ ಕೂಡ ಅಳವಡಿಸಿ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಕಾದು ನಿಂತಹ ಜನ. ಸೊ ಕರಾವಳಿಯ ಮತದಾರರು ನಿರಂತರವಾಗಿ ಬಿಜೆಪಿಯ ಜೊತೆ ನಿಂತಿದ್ದಾರೆ. ಕಳೆದ ಹಲವಾರು ಎಲೆಕ್ಷನ್ಗಳನ್ನು ನಾವು ನೋಡಿದ್ದೀವಿ. ಸೊ ರಸ್ತೆ ಇಕ್ಕೆಲದಲ್ಲೂ ಕೂಡ ಒಂದಷ್ಟು ಸಾಂಸ್ಕೃತಿಕ ಪ್ರದರ್ಶನ, ಹುಲಿವೇಷ ನೀವೀಗ ಗಮನಿಸ್ಬೋದು. ಮೋದಿಯವರ ಭಾವಚಿತ್ರ ಇರುವಂಥ ಪೇಂಟಿಂಗನ್ನು ಮಾಡಲಾಗಿದೆ. ಬಿಲಿ ನಲಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಈಗ. ಸೊ ಇನ್ನೊಂದು ಕಡೆ ಮೋದಿ ರೋಡ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ದಕ್ಷಿಣ ಕನ್ನಡದ ಮಂಗಳೂರಿನ ನೇರ ದೃಶ್ಯಗಳನ್ನು TV9 ಮೂಲಕ ನೀವೀಗ ನೋಡ್ತಾ ಇದ್ದೀರಾ. ಮಂಗಳೂರಿನ ಪ್ರಮುಖ ಅಲ್ಲಿನ ಸಂಪ್ರದಾಯಗಳಲ್ಲಿ ಅಥವಾ ಅಲ್ಲಿನ ಕಲಾಚಾರಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂಥ ಹುಲಿ ಕುಣಿತವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಹೀಗೆ ಹಲವಾರು ಚೆಂಡೆ ಕೊಂಬು ಹೀಗೇನೆ ಚೆಂಡೆ ಮದ್ದಳೆ ಎಲ್ಲವೂ ಕೂಡ ಈಗ ರೆಡಿಯಾಗಿದೆ. ಸೊ ಶ್ರೀರಾಮನ ಅವತಾರದಲ್ಲಿರುವಂಥ ಒಬ್ಬ ಪುಟ್ಟ ಮಗುವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಏನು ಲೋಕಾರ್ಪಣೆಗೊಂಡಿದೆ. ಸೊ ಅದರಿಂದಾಗಿ ಮೋದಿಯವರ ಜನಪ್ರಿಯತೆ ಈ ಭಾಗದಲ್ಲಿ ಹೆಚ್ಚಾಗಿದೆ ಅನ್ನೋದಕ್ಕೆ ಒಂದಷ್ಟು ದೃಶ್ಯಗಳ ಸಾಕ್ಷಿ ಆಗ್ತಾ ಇದೆ. ಸೊ ನಾರಾಯಣಗುರು ವೃತ್ತದಿಂದ ಈಗ ರೋಡ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಸೊ ಮೈಸೂರಿನ ಸಮಾವೇಶದ ನಂತರ ಅಲ್ಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ದೇವೇಗೌಡರು ಮಾತನಾಡಿದ್ದು ಬಹಳ ವಿಶೇಷವಾಗಿತ್ತು. ಜೊತೆಗೆ BS ಯಡಿಯೂರಪ್ಪ ಕೂಡ ಮಾತನಾಡಿದ್ರು. ಸುದಾದ ನಂತರ ಮೈಸೂರಿನ ಕಾರ್ಯಕ್ರಮವನ್ನು ಮುಗಿಸಿ CM ಸಿದ್ದರಾಮಯ್ಯನವರ ತವರೂರಿನಲ್ಲೇ ಈಗ ತವರು ಜಿಲ್ಲೆಯಲ್ಲೇ ಪ್ರಚಾರದ ರಣಕಹಳೆ ಮೊಳಗಿದೆ ಬಿಜೆಪಿಯದ್ದು. ಸುದಾದ ನಂತರ ಈಗ ಕರಾವಳಿ ಭಾಗದ ಮತದಾರರನ್ನ ಸೆಳೆಯೋದಕ್ಕೆ ಈಗ ಮಂಗಳೂರಿನ ರೋಡ್ ಶೋ, ಇನ್ನೇನು ಕೆಲವೇ ಹೊತ್ತಲ್ಲಿ ರೋಡ್ ಶೋ ಅದರ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ. ಸೊ ಏರ್ಪೋರ್ಟ್ನಿಂದ ಈಗ ಮೋದಿಯವರ ವಾಹನ, ಬೆಂಗಾವಲು ವಾಹನ ಎಲ್ಲವೂ ಕೂಡ ಈಗ ನಾರಾಯಣ ಗುರು ವೃತ್ತದತ್ತ ಸಾಗ್ತಾ ಇದೆ. ಮಂಗಳೂರಿನಲ್ಲಿ ಮೋದಿ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಪ್ರತಿ ಬಾರಿ ಅಲ್ಲಿ ಯಾವುದೇ ಬಿಜೆಪಿಯ ನಾಯಕರು ಬಂದಂಥ ಸಂದರ್ಭ, ಅಮಿತ್ ಶಾ ಇರ್ಬೋದು, ಯೋಗಿ ಆದಿತ್ಯನಾಥ್ ಇವರೆಲ್ಲರೂ ಕೂಡ ಹಿಂದೆ ಬಂದು ಹೋದಂಥ ಸಂದರ್ಭ, ಜೊತೆಗೆ ಸ್ವತಃ ಮೋದಿಯವರೇ ಬಂದಂಥ ಸಂದರ್ಭದಲ್ಲೂ ಕೂಡ ಅದ್ಭುತವಾದಂಥ ರಿಸೆಪ್ಷನ್ ಸಿಕ್ಕಿದೆ ಅವರಿಗೆ. ಈ ಬಾರಿ ಕೂಡ ಏನು ಕಡಿಮೆ ಇಲ್ಲ. ನಿಮಗೆ ನೋಡ್ತಿರೋ ಹಾಗೆ ಹುಲಿವೇಷದಲ್ಲಿ ಪ್ರಧಾನಿ ಮೋದಿ ಅವರ ಚಿತ್ರವನ್ನು ನೀವಲ್ಲಿ ಗಮನಿಸ್ಬೋದು. ರೋಡ್ ಶೋನಲ್ಲಿ ಈಗ ಹುಲಿ ಕುಣಿತ ಹಾಗೇನೆ ಚಂಡೆ ಮದ್ದಳೆ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಾರಿ 28ರಲ್ಲಿ ಕನಿಷ್ಠ 20ರಿಂದ 25 ಸೀಟ್ ಅಂತ ಈಗ ಟಾರ್ಗೆಟ್ ಇಟ್ಟಿದೆ ಬಿಜೆಪಿ. ಅದರಲ್ಲಿ ಕರಾವಳಿ ಭಾಗದಲ್ಲಿ ಈಗ ಹೊಸ ಅಭ್ಯರ್ಥಿಗಳಾಗಿರೋದ್ರಿಂದ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನ ಈಗಿನ ಸಂಸದರು, ಆದರೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಂಥವರು. ಅವರ ಕ್ಷೇತ್ರಕ್ಕೆ ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಬಾರಿಯ ಅಭ್ಯರ್ಥಿ ಆಗಿದ್ದಾರೆ. ಇಬ್ಬರಿಗೂ ಕೂಡ ಬಲ ತುಂಬಿಸೋದಕ್ಕೆ ಹೆಚ್ಚಿನ ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ನಿಟ್ಟಿನಲ್ಲಿ ಈಗ ರೆಡಿಯಾಗಿದೆ. ಇನ್ನೊಂದು ಕಡೆ ಈಗ ಉಡುಗೊರೆಯನ್ನು ಕೊಡೋದಕ್ಕೆ ಮೋದಿ ಸ್ವಾಗತಕ್ಕೆ ಸಿದ್ಧತೆ ಏನಾಗ್ತಿದೆ ಅದರ ಬಗ್ಗೆ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರಿಗೆ ವಿಶೇಷವಾದಂಥ ಪೇಟವೊಂದನ್ನು ರೆಡಿ ಮಾಡಲಾಗಿದೆ. ಸೊ ಮೋದಿ ಸ್ವಾಗತಕ್ಕೆ ಅಲ್ಲಿನ ಸ್ಥಳೀಯ ಬಿಜೆಪಿ ಕೂಡ ಈಗ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬಿಜೆಪಿ ನಾಯಕರು ಅಲ್ಲಿ ತಯಾರಾಗಿದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆ ಹಾಗೆಯೇ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಟ್ಟಂಥ ಕ್ಷೇತ್ರ ಈ ಭಾಗ, ಕರಾವಳಿ ಭಾಗ. ಮತ್ತೊಮ್ಮೆ ಮೋದಿ
ಸ್ವಾಗತಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಏರ್ಪೋರ್ಟ್ಗೆ ಬಂದಿರುವಂತಹ ಪ್ರಧಾನಿ ಮೋದಿ ಏನೇನು ಕೆಲವೇ ಹೊತ್ತಿನಲ್ಲಿ ರೋಡ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ನಿಮಗೆ ನೋಡ್ತಿರುವಂಥದ್ದು ಒಂದು ಮೋದಿ ಅವರ ವಾಹನ, ಜೊತೆಗೆ ಬೆಂಗಾವಲು ವಾಹನ ಈಗ ಆಗಮಿಸ್ತಿರುವಂಥದ್ದನ್ನ. ಇನ್ನೊಂದು ಕಡೆ ಮೋದಿ ಸ್ವಾಗತಕ್ಕೆ ವಿಶೇಷವಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸೊ ನೀವಲ್ಲಿ ನೋಡ್ತಿರೋ ಹಾಗೆ ಒಂದು ಪೇಟವನ್ನ ಈಗಾಗಲೇ ತಯಾರು ಮಾಡಿಕೊಂಡಿದ್ದಾರೆ. ಸೊ ಹಾಗೇನೆ ಪುಟ್ಟ ಮಗುವೊಂದು ಶ್ರೀರಾಮನ ವೇಷದಲ್ಲಿ ಕಂಡು ಬರ್ತಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಂದು ವೇಷವನ್ನು ಧರಿಸಿ ಅಲ್ಲಿ ಮೋದಿ ಅವರ ಸ್ವಾಗತಕ್ಕೆ ಈಗ ಫ್ಯಾಮಿಲಿ ಸಮೇತ ಬಹಳಷ್ಟು ಮಂದಿ ಬಂದಿದ್ದಾರೆ. ಜೊತೆಗೆ ಕೇಸರಿ ಧ್ವಜ ಎಲ್ಲ ಕಡೆ ಕೂಡ ಅಲ್ಲಿ ರಾರಾಜಿಸ್ತಿರೋದನ್ನು ನೀವು ಗಮನಿಸಬಹುದು. ದಕ್ಷಿಣ ಕನ್ನಡದ ಮಂಗಳೂರಿನ ನೇರ ದೃಶ್ಯಗಳನ್ನ TV9 ಮೂಲಕ ನೀವೀಗ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಆರಂಭ ಆಗುತ್ತೆ. ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಕಮಲದ ಚಿತ್ರ, ಕೇಸರಿ ಟೋಪಿ, ಶಾಲು, ಹಾಗೇನೆ ಧ್ವಜವನ್ನು ಹಿಡಿದು ಬಹಳಷ್ಟು ಮಂದಿ ನಿಂತಿದ್ದಾರೆ. ಸೊ ಪ್ರಧಾನಿ ಮೋದಿ ಅಂದರೆ ಸಹಜವಾಗಿ ರಾಜಕೀಯವನ್ನು ನಾವು ಪಕ್ಕಕ್ಕಿಟ್ಟು ಮಾತನಾಡೋದಾದರೂ ಕೂಡ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಒಂದು ಸೆಳೆತಾ ಇದೆ. ಅದು ಸಹಜವಾಗಿ ನಾವೀಗ ನೋಡ್ತಾ ಇದ್ದೀವಿ. ರೋಡ್ ಶೋನಲ್ಲಿ ಒಂದು ಕಡೆ ಸಾಂಸ್ಕೃತಿಕ ತಂಡಗಳ ಪ್ರದರ್ಶನ, ಅದರಲ್ಲೂ ಮಂಗಳೂರಿನ ಅಸ್ಮಿತೆಯಲ್ಲಿ ಬಹಳ ಮುಖ್ಯವಾಗಿರುವಂಥ ಹುಲಿ ಕುಣಿತ ನಾವು ನೋಡ್ತಾ ಇದ್ದೀವಿ. ಇದೀಗ ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಈಗ ನೋಡ್ತಾ ಇದ್ದೀವಿ ಕೌಂಟ್ ಡೌನ್ ಶುರುವಾಗಿದೆ. ಮಂಗಳೂರಿನಲ್ಲಿ ಮತ್ತೊಮ್ಮೆ ಮೋದಿ ಬರ್ತಾ ಇರುವಂಥದ್ದು. ಪ್ರತಿ ಬಾರಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಅದ್ಭುತವಾದಂತಹ ಒಂದು ಸ್ವಾಗತ ಜನರಿಂದ ಸಿಕ್ಕಿದೆ. ಹೇಳಿ ಕೇಳಿ ಮತದಾರರು ಕೂಡ ಬಿಜೆಪಿಯ ಕೈ ಹಿಡಿದಿದ್ದಾರೆ ಪದೇ ಪದೇ ಬಂದಂತ ಎಲೆಕ್ಷನ್ಗಳಲ್ಲಿ. ಸೊ ಈ ಬಾರಿ ಯಾವ ರೀತಿ ಸ್ವಾಗತ ಇದೆ, ಎಲ್ಲಿಂದ ಎಲ್ಲಿವರೆಗೆ ರೋಡ್ ಶೋ ಸಾಗುತ್ತೆ? ಖಂಡಿತ ವಿನಾಶ್, ಸದ್ಯಕ್ಕೆ ಮಂಗಳೂರಿನ ಏರ್ಪೋರ್ಟ್ಗೆ ನರೇಂದ್ರ ಮೋದಿ ಆಗಮಿಸಿರುವಂಥದ್ದು. ಇನ್ನು ಕೆಲವು ಕ್ಷಣಗಳಲ್ಲಿ ನಾರಾಯಣಗುರು ವೃತ್ತಕ್ಕೆ ಆಗಮಿಸ್ತಾರೆ. ಅಲ್ಲಿಂದ 2 ಕಿಲೋಮೀಟರ್ ದೂರ ಈ ಒಂದು ರೋಡ್ ಶೋ ಆರಂಭವಾಗುತ್ತೆ. ಸದ್ಯಕ್ಕೆ ನೋಡಬಹುದಾಗಿದೆ ಈ ಭಾಗ ಏನು ಇಲ್ಲಿ ನವಭಾರತ್ ಸರ್ಕಲ್ ಇದೆ. ಸೊ ಈ ಭಾಗದಲ್ಲಿ ಕ್ರೌಡ್ ನೋಡಬಹುದಾಗಿದೆ. ಸಾಕಷ್ಟು ಜನರು ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂಥದ್ದು. ಎಲ್ಲರೂ ಕೂಡ ಮೋದಿಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕಾತರರಾಗಿರುವಂಥದ್ದು. ಮತ್ತೆ ಏನು ಕರಾವಳಿಯ ಸಾಂಸ್ಕೃತಿಕ ವೈಭವ ಅಲ್ಲಲ್ಲಿ ಒಂದು ಪ್ರಸಾರ ಆಗ್ತದೆ. ಏನಲ್ಲಿ ನೋಡಬಹುದಾಗಿದೆ ತಾಳೆ ಮದ್ದಳೆ ಸಮೇತ ಯಕ್ಷಗಾನ ಏನಿದೆ ಆ ಒಂದು ಯಕ್ಷಗಾನ ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಮತ್ತೆ ಅದೇ ರೀತಿ ಏನು ಕರಾವಳಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಕಲೆಗಳಿದೆ ಎಲ್ಲವನ್ನೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ಈ ರೀತಿ ಪ್ರದರ್ಶಿಸುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಂಜೆ 5 ಗಂಟೆಯಿಂದನೇ ಕಾತರದಿಂದ ಕಾಯ್ತಾ ನಿಂತಿರುವಂತದ್ದು. ಸೊ ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿರುವಂತದ್ದು. ಮತ್ತೆ ಏನು ಇಲ್ಲಿಗೆ ಬರುವಂತಹ ಸಾಕಷ್ಟು ಜನರು ಏನಿರ್ತಾರೆ ಸಂಜೆಯಿಂದನೇ ಬಂದಿದ್ದಾರೆ. ಸೊ ಇವರಿಗೆ ಬಿಸಿಲಲ್ಲಿ ಸಾಕಷ್ಟು ನಿಂತಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಮಜ್ಜಿಗೆ ವ್ಯವಸ್ಥೆಯನ್ನ ಕೂಡ ಈ ಭಾಗದಲ್ಲಿ ಮಾಡ್ತಾ ಇರೋದನ್ನ ನೋಡಬಹುದಾಗಿದೆ. ಇಲ್ಲಿ ಟ್ಯಾಂಕರ್ಗಳಲ್ಲಿ ತಂದು ಇಲ್ಲಿ ಮಜ್ಜಿಗೆ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಎಲ್ಲರೂ ಬಂದಂತವರಿಗೆ ಇಲ್ಲಿ ಕಾರ್ಯಕರ್ತರು ಆ ಮಜ್ಜಿಗೆಯನ್ನ ಕೂಡ ಕುಡಿಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಲ್ಲಿ ಮೋದಿಯನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ ಸಾಕಷ್ಟು ಜನರು ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾರಾಯಣಗುರು ಸರ್ಕಲ್ಗೆ ಆಗಮಿಸ್ತಾರೆ. ನಾರಾಯಣಗುರು ಸರ್ಕಲ್ನಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಮಾಲಾರ್ಪಣೆಯನ್ನ ಮಾಡಿದ ನಂತರ ಅಲ್ಲಿಂದ ಏನು ಮಂಗಳೂರು ಮಹಾನಗರ ಪಾಲಿಕೆ ಇದೆ, ಮಹಾನಗರ ಪಾಲಿಕೆ ಅಲ್ಲಿಂದ ಮುಂದೆ ಲಾಲ್ಬಾಗ್, ಬಲ್ಲಾಳಬಾಗ್ ಮತ್ತೆ MG ರೋಡ್, PVS ಸರ್ಕಲ್ ಮುಖಾಂತರ ಈ ಒಂದು ರಾಷ್ಟ್ರಕವಿ ಗೋವಿಂದ ಪೈ ವೃತ್ತಕ್ಕೆ ಆಗಮಿಸ್ತಾರೆ. ನವಭಾರತ್ ಸರ್ಕಲ್ ಅಂತಾನೆ ಫೇಮಸ್ ಆಗಿರುವಂತ ಈ ಸರ್ಕಲ್ಗೆ ಆಗಮಿಸ್ತಾರೆ. ಸಾಕಷ್ಟು ಜನರು ಇಲ್ಲಿ ನಿಂತಿರೋದನ್ನ ನೋಡಬಹುದಾಗಿದೆ. ಇಲ್ಲಿ ಕೆಲವರು ಇದ್ದಾರೆ, ಮಾತಾಡ್ತಾ ಹೋಗೋಣ. ಇವಾಗ ಮೋದಿ ಇಲ್ಲಿ ಬರ್ತಾ ಇರುವಂತದ್ದು ಯಾವ ರೀತಿ ಕಣ್ ತುಂಬಿಕೊಳ್ಳಕ್ಕೆ ಕಾತರಾಗಿದ್ದೀರಿ? ಈಗಾಗಲೇ ಮೋದಿ ಬರುವ ಕಾರ್ಯಕ್ರಮ ನಾವು ನೋಡುವಾಗ ಮಂಗಳೂರಿನ ಫಸ್ಟ್ ರೋಡ್ ಶೋ ಹಾಗಾಗಿ ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ಜನಗಳಲ್ಲಿ ಒಂದು ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಹೊಳಪು ಕಾಣ್ತಾ ಇದೆ. ಫಸ್ಟ್ ರೋಡ್ ಶೋ ಆಗಿದ್ರಿಂದ ಈಗಾಗಲೇ ಬಂದಿದ್ರು, ಆದರೆ ರೋಡ್ ಶೋ ಅಧಿಕೃತವಾಗಿ ಈಗಾಗುವಂಥ ರೋಡ್ ಶೋನೇ ಪ್ರಥಮ ರೋಡ್ ಶೋ. ಹಾಗಾಗಿ ಇಲ್ಲಿನ ಜನಗಳಲ್ಲಿ ಆ ಒಂದು ವಿಶ್ವಾಸ ಮತ್ತೊಂದು ಆ ಒಂದು ಹುಮ್ಮಸ್ಸು ಕಾಣ್ತಾ ಇದೆ. ಈಗಾಗಲೇ 3-4 ಗಂಟೆಯಿಂದಲೇ ಇಲ್ಲಿ ಜನ ಬಂದು ಸೇರ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ಜಮಾಯಿಸಿರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ನನ್ನ ಹಿಂಭಾಗದಲ್ಲೂ ಕೂಡ ನೋಡ್ಬೋದಾಗಿದೆ. ಎಲ್ಲರೂ ಕೂಡ ಕೇಸರಿ ಶಾಲನ್ನು ಮತ್ತೆ ಕೇಸರಿ ಧರಿಸಿಕೊಂಡು ಇಲ್ಲಿ ನರೇಂದ್ರ ಮೋದಿ ಅವರಿಗೆ ವೆಲ್ಕಮ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿರುವಂಥದ್ದು. ಮತ್ತೆ ಈ ಭಾಗದಲ್ಲಿ ನೋಡ್ಬೋದಾಗಿದೆ, ಇದು ರಾಷ್ಟ್ರಕವಿ ಗೋವಿಂದ ಪೈ ಸರ್ಕಲ್. ಸೊ ನವಭಾರತ್ ಸರ್ಕಲ್ ಅಂತಾನೆ ಫೇಮಸ್ ಆಗಿರುವಂಥ ಈ ಸರ್ಕಲ್ ಏನಿದೆ, ಈ ಸರ್ಕಲ್ನಲ್ಲಿ ನರೇಂದ್ರ ಮೋದಿ ಅವರ ಈ ಒಂದು